ತೋರಿಸ್ತೀನಿ ನಿಮಗೆ. ಆಕ್ಸಿಡೆಂಟ್ ಆದಮೇಲೆ ಫುಲ್ಲು ನೋಡಿ ಇಷ್ಟೊಂದು ತಾಗೋಗ್ಬಿಟ್ಟಿದೆ, ನೋಡ್ಬೋದು ನಿಮಗೆ ಕಂಪ್ಲೀಟಾಗಿ. ಇಲ್ಲೊಂದು ಪುನಃ ಕೈಗೆ ಇದೆಲ್ಲ ತಾಗಿದೆ ನನಗೆ. ನೋಡೋಣ, ಸರಿ ಮಾಡೋಣ. ಗ್ಲಾಸ್ ಬಾರ್ ಆ್ಯಂಡ್ ಮಿರರು ಕ್ರ್ಯಾಕ್ ಹೋಗ್ಬಿಟ್ಟಿದೆ. ಇದೊಂದು ಇಲ್ಲೊಂದು ಸ್ಕ್ರ್ಯಾಚು ಹ್ಯಾಂಡಲಲ್ಲಿ. ಗುಡ್ ಮಾರ್ನಿಂಗ್ ಎವ್ರಿವನ್, ನಮಸ್ಕಾರ. ಕರ್ನಾಟಕ ಹೊಸ ಬ್ಲಾಗಿಗೆ ಸ್ವಾಗತ. ಸೊ ಏನಂದರೆ ನೆನ್ನೆ ನಮ್ಮ ಬೈಕ್ ಕ್ರ್ಯಾಶ್ ಆಗೋಗ್ಬಿಟ್ಟಿದಪ್ಪ. ಬಿದ್ದುಬಿಟ್ಟೆ ಬೈಕಲ್ಲಿ. ನನ್ನ ಫ್ರೆಂಡಿದ್ದು ತೋರಿಸ್ತೀನಿ ಬೈಕನ್ನು. ಈಗ ನನ್ನೊಂದು ಫ್ರೆಂಡಿದ್ದು ಹೌಸ್ ವಾರ್ಮಿಗೆ ಹೋಗಿದ್ದೆ. ಅದು ರಾತ್ರಿ ನಾನು ಪಾರ್ಟಿ ತೊಡ್ದು ಆ ಪಾರ್ಟಿಗೆ ಹೋಗಿದ್ದೆ. ಮಡ್ ರೋಡು, ಸ್ಟ್ರೀಟ್ ಲ್ಯಾಂಪ್ ಏನಿಲ್ಲ. ಸೊ ರೈಟ್ ತಗೊಳ್ಬೇಕಂತ ಜಸ್ಟ್ ಸ್ಟಾಪ್ ಮಾಡಿ ರೈಟ್ ತಗೊಂಡೆ. ಕೆಳಗಡೆ ಗುಂಡಿ ಬಿದ್ದುಬಿಟ್ಟೆ. ತೋರಿಸ್ತೀನಿ ಏನೆಲ್ಲ ಆಗಿತ್ತಂತ. ಇದೊಂದು ಇದಾಗಿದೆ, ಗ್ಲಾಸ್ ಬಾರ್ ಆ್ಯಂಡ್ ಮಿರರು ಕ್ರ್ಯಾಕ್ ಹೋಗ್ಬಿಟ್ಟಿದೆ. ಇದೊಂದು ಇಲ್ಲೊಂದು ಸ್ಕ್ರ್ಯಾಚು ಹ್ಯಾಂಡಲಲ್ಲಿ, ಪ್ಲಸ್ಸು ಇಲ್ಲೊಂದು ಸ್ಕ್ರ್ಯಾಚ್ ಆಯಿತು. ಥ್ಯಾಂಕ್ಸ್ ಟು ದ ಗಾರ್ಡ್ ವಿಚ್ ಐ ಹ್ಯಾವ್ ಪುಟ್ ಆಫ್ಟರ್ ಮಾರ್ಕೆಟ್. ಒಂದು ಗಾರ್ಡ್ ಹಾಕಿದ್ದೆ, ಅದನ್ನು ಬಿಕಾಸ್ ಆಫ್ ದ್ಯಾಟ್ ಬಾಡಿಗೇನು ಆಗಿಲ್ಲ. ಸ್ವಲ್ಪ ಇಲ್ಲೊಂದು ಸ್ಕ್ರ್ಯಾಚ್ ಆಗಿಬಿಡ್ತು. ಅದಾದಮೇಲೆ ಗುಡ್ಸ್ ಅವ್ರದ್ದು ಎಕ್ಸಾಸ್ಟಲ್ಲಿ ಇದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ. ಬಾಕಿ ಏನು ತೊಂದರೆ ಇಲ್ಲ, ಬಾಕೇನು ಆಗಿಲ್ಲ. ಸೊ ಬಟ್ ಸ್ಟಿಲ್ ನಾನೊಂದು ಶೋರೂಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಅಬ್ಸರ್ವ್ ಮಾಡ್ತೀನಿ, ಒಂದು ಚೆಕಪ್ ಮಾಡಿಸ್ತೀನಿ. ಇಫ್ ಎನಿ ಪ್ರಾಬ್ಲಮ್ ಇದ್ದರೆ, ಹ್ಯಾಂಡಲ್ ಏನಾದರೂ ಬೆಂಡ್ ಏನಾದರೂ ಆಗಿ, ಹ್ಯಾಂಡಲ್ ಬೆಂಡ್ ಆಗಿಲ್ಲ. GT 650 ವಜ್ರ ಅಷ್ಟು ಸುಲಭವಾಗಿ ಆಗಲ್ಲ ಏನು. ಸೊ ನನ್ನ ವಜ್ರ ಫಸ್ಟ್ ಸ್ಕ್ರ್ಯಾಶು ತುಂಬ ನನಗೆ ಬೇಸರ ಆಗ್ತುಂಟು. ಆಗಬಾರ್ದಿತ್ತಪ್ಪ, ಒಂದು ಹೇಳ್ತಾರಲ್ಲ ಕೆಟ್ಟ ಕಣ್ಣು ಅಂತ, ಅದು ಕೆಟ್ಟ ಕಣ್ಣೇ ಬಿಟ್ಬಿಡ್ತಿಲ್ಲಿ. ಬಿಡಿ, ಆದಷ್ಟು ಇನ್ನು ಏನು ಮಾಡೋಕ್ಕಾಗುತ್ತೆ. ಲೆಟ್ಸ್ ರಿಪೇರ್ ವಜ್ರ ಆ್ಯಂಡ್ ಗೆಟ್ ಹಿಮ್ ಬ್ಯಾಕ್ ಟು ನಾರ್ಮಲ್. ಸೊ ಗೈಸ್, ತುಂಬ ನನ್ನ ಕೈಗೂ ಪೆಟ್ಟಾಗಿದೆ. ತೋರಿಸ್ತೀನಿ ಕೈಗೆ ಪೆಟ್ಟು, ಕಾಲಿಗೊಂದು ಪೆಟ್ಟಾಗಿದೆ. ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ನಿರ್ದಿಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ಒಂದು ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಶೋರೂಮ್ ಹೋಗಬೇಕು. ಶೋರೂಮ್ ಹೋಗಿ ರಿಪೇರ್ ಎಲ್ಲ ಮಾಡಿಕೊಂಡು ಹೋಪ್ಫುಲಿ ಇಫ್ ಐ ಕ್ಯಾನ್ ಗೆಟ್ ದ ಬೈಕ್ ಟುಡೇ ಫೇರ್ ಇನಫ್. ಇಲ್ಲಾದರೆ ಮೋಸ್ಟ್ಲಿ ನಾಳೆ ನಾಡ್ದು ಸಿಗ್ಬೋದು. ನಾವು ಕಾಲೇಜು ಹೋಗ್ಲಿಕ್ಕೆ ಉಂಟು. ಓಲಿ ಮಾರ್ನಿಂಗ್ ಈಗ ಜಸ್ಟ್ ಎಷ್ಟು ಗಂಟೆ ಆಯ್ತಪ್ಪ, ಈಗ 6:30 ಆದಷ್ಟೇ. ನೋಡೋಣ ಏನಂತ. ಈ ಬೈಕಿದೊಂದು ರೋಡ್ ಪ್ರೆಸೆನ್ಸ್ ಉಂಟಲ್ಲ, ಆಬ್ಸಲ್ಯೂಟ್ಲಿ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಎಲ್ಲ ತಿರುಗಿ ನೋಡ್ತಾರೆ. ಈಗ ಸದ್ಯಕ್ಕೆ ಇದನ್ನೊಂದು ನಾವು ಇನ್ಶೂರೆನ್ಸ್ ಕಂಪ್ನಿಯಿಂದ ತೋರಿಸ್ಕೊಂಡು ನೋಡೋಣ ಎಷ್ಟೆಲ್ಲ ಕ್ಲೇಮ್ ಆಗುತ್ತೆ ಅಂತ. ನಾನು ಸದ್ಯಕ್ಕೆ ನಾನು ರೈಡ್ ಮಾಡ್ತಿಲ್ಲ, ಯಾಕಂದರೆ ನನ್ನ ಕೈಗೆ ತುಂಬ ಸ್ಕ್ರ್ಯಾಚಸ್ ಎಲ್ಲ ಬಿದ್ದಿದೆ. ಸೊ ಆಕ್ಸಲೇಟರ್ ಟರ್ನ್ ಮಾಡಲಿಕ್ಕೂ ಅಷ್ಟು ಆಗಲ್ಲ, ತುಂಬ ನೋಯುತ್ತೆ. ಸೊ ಅದಕ್ಕೆ ನಿಶು ಅದನ್ನು ರೈಡ್ ಮಾಡ್ತಿದ್ದಾನೆ. ಬಟ್ ಇಸ್ ಲುಕ್ ಎಟ್ ದಟ್. ಸ್ವಲ್ಪ ಬ್ಲರ್ ಆಗಿದೆ, ಜಸ್ಟ್ ಮೆಸೇಜ್ ಮಾಡಬೇಡಿ. ಬಟ್ ರೋಡ್ ಪ್ರೆಸೆನ್ಸ್ ಬೈಕಿದು ಹೇಳಕ್ಕಿಲ್ಲ. ವಜ್ರ ಅಂದರೆ ವಜ್ರ ಥರನಿದ್ದಾನೆ. ಈಗ ನಾನು GT ನಾವು ಹೋಗ್ತಾ ಇದ್ದೀವಿ ಶೋರೂಮ್ಗೆ, ಸರ್ವಿಸ್ ಸೆಂಟರ್ ಹತ್ರ. ಸೊ ಹೇಳಿದ್ರು ಇದು ಅದು ನಾವು ಕ್ಲೇಮ್ ಮಾಡ್ಬೋದು ಅಂತ. ಸೊ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಹೋಪ್ಫುಲಿ ಎಲ್ಲ ಕವರ್ ಆಗುತ್ತೆ. ಬಟ್ ಸ್ಟಿಲ್ ಐ ಫೀಲ್ ನೋಡಿ ಇಲ್ಲಿ ಬಂತು ಚೆನ್ನಾಗಿದ್ದಾರೆ ಅದರಲ್ಲಿ. ಸೊ ಎಲ್ಲ ರೆಡಿ ಆಗಿದ್ದಾರೆ. ಎಲ್ಲ ಕೇಳ್ಬೋದು ನಿಮಗೆ, ಎಕ್ಸಾಸ್ಟ್ ಇದುವರೆ ಕೇಳುತ್ತೆ. ಬಂದು ಅಷ್ಟು. ಸೊ ಅದೇ ಇಲ್ಲೊಂದು ಟ್ರಾಫಿಕ್ ಉಂಟು, ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ದೆನ್ ಒಂದು ಜನ ಮೀಟ್ ಆಗ್ಲಿಕ್ಕೆ ಉಂಟು. ಅವ್ರು ಮೀಟ್ ಹಾಕೊಂಡು ಜಸ್ಟ್ ಇಲ್ಲಿ ಕೊಡಿದ್ರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಹೇಳಿದ್ದಾರೆ. ನೋಡ ಏನಾಗುತ್ತೆ ಅಂತ. ನಾವು ಶೋರೂಮಲ್ಲಿ ಇದ್ದೀವಿ ಈಗ. ನೋಡಿದ ತಕ್ಷಣ ನನ್ನ ಗಾಡಿ ಕೂಡ ಬಂತು ಚಿನ್ನ. ಸೊ ತಗೊಂಡ್ಬಂದವ್ರೆ ಇಲ್ಲಿ ಒಬ್ಬ ಸದೇ ಪೊಂಡು. ಸೊ ಇದನ್ನೊಂದು ಜಸ್ಟ್ ಕೆಳಗೆ ತಗೊಂಡು ಹೋಗಿ ನೋಡುವ ಇನ್ಶೂರೆನ್ಸ್ ಬಗ್ಗೆ ಎಲ್ಲ. ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಲ್ಲ, ಯಾಕಂದರೆ ಅದು ಬ್ರ್ಯಾಂಡ್ ನ್ಯೂ. ಸೊ ಎಲ್ಲ ಹೇಳಿದ್ರು ಅಗತ್ಯ ಇಲ್ಲ, ಹೊಸದು ತಾನೇ. ಔಟ್ ಸೈಡ್ ಮಾತ್ರ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಬಟ್ ನೋಡಬೇಕಾದ್ರೆ ಹೊಸ ಬೈಕ್ ತಾನೆ. ಸೊ ಸ್ವಲ್ಪ ಸ್ಕ್ರ್ಯಾಚ್ ನೋಡಿದ್ರು ನಮಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಜಸ್ಟ್ ಒಂದು ಬಾರ್ ಆ್ಯಂಡ್ ಮಿರರ್ ಹೊಸದು ಹಾಕಿಸ್ಕೊಂಡ್ವಿ. ಬಾಕಿ ಐ ಥಿಂಕ್ ಏನು ಬೇಡ ಅಂತ. ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ಲೇಮಿಂಗ್ ದಿಸ್. ನೋಡ್ಬೋದು ಈಗ ಒಂದು ಕ್ರ್ಯಾಶ್ ಗಾರ್ಡನ್ ಹೋಗಿತ್ತಲ್ಲ, ಅದನ್ನು ಜಸ್ಟ್ ರಿಪೇರ್ ಮಾಡ್ತಿದ್ದೀವಿ ನಾವು. ಕ್ರ್ಯಾಶ್ ಗಾರ್ಡ್ ರಿಪೇರ್ ಮಾಡಿದ್ಮೇಲೆ ಇದೊಂದು ಏನು ಮಾಡೋಕ್ಕಾಗಲ್ಲ, ಒಂದು ಸ್ಕ್ರ್ಯಾಚ್ ಇಲ್ಲಿ ಉಂಟಲ್ಲ, ಅದಕ್ಕೇನು ಜಾಸ್ತಿ ಏನು ಮಾಡ್ಲಿಕ್ಕಾಗಲ್ಲ. ಬಾಕಿ ಎಲ್ಲ ಆಯಿತು. ಸೈಡ್ ಬಿಟ್ಟರೆ ಒಂದು ಹೊಸದು ಹಾಕಿದ್ವಿ ಇವತ್ತು. ಐ ಥಿಂಕ್ ಇಟ್ಸ್ ವಿಟ್ ಟು ಗೋ, ನೋ ಪ್ರಾಬ್ಲಮ್ ಎಟ್ ಆಲ್. ಏನು ಐ ಥಿಂಕ್ ಇನ್ಶೂರೆನ್ಸ್ ಫೈನಲಿ ಕ್ಲೇಮು ಆಗಿಲ್ಲ. ಕ್ಲೇಮ್ ಆಗ್ತದೆ, ಬಟ್ ನಮ್ಗೆ ಯೂಸ್ ಮಾಡಿಲ್ಲ, ವೇಸ್ಟ್ ಆಗುತ್ತಂತ. ಸೊ ಆ ಕಾರಣಕ್ಕೆ ಐ ಥಿಂಕ್ ಬಿಡಿ. ವಜ್ರದ್ದು ಫಸ್ಟ್ ಚಿಕ್ಕದಾಗಿ ಒಂದು ಆಕ್ಸಿಡೆಂಟು, ದೃಷ್ಟಿಗೋಸ್ಕರ ಅಂತ ಹೇಳ್ತಾರಲ್ಲ, ದೃಷ್ಟಿಗೋಸ್ಕರ ಮಾಡಿರಬೇಕು. ದಾದೊಂದು ಲಂಬೆ ಕೊಡ್ತದ ಈಜ ಈಗ ನಂತರ ಇರಬೇಕು. ಈಜ ಬೇ ಐಡಿಯಾ ಪೋಡು ಹೋಯ್ತಾ ಕಾರ್ದು ಗೊತ್ತು. ಸೊ
ಬಿಡಿ ಚಿಕ್ಕದಾಗಿ ಒಂದು ಬ್ಲಾಗು. ಹೊಸದಾಗಿ ಚಾನಲ್ ಬಂದಿದ್ರೆ ಈಗ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ನನ್ನ ಬೈಕ್ ಬಗ್ಗೆ. ಬೇಗದಲ್ಲಿ ನಾನೀಗ ಒಂದು ಮೌಂಟ್ ಮಾಡ್ತಾ ಇದ್ದೀನಿ, ಒಂದು ಗೋಪ್ರೋ ನಮ್ಮ ಹೆಲ್ಮೆಟಲ್ಲಿ. ಸೊ ಅದು ಬೇಗ ಆಗುತ್ತೆ. ಸೊ ಅಷ್ಟರೊಳಗೆ ಪ್ರೀತಿ ತೋರಿಸಿ ನಮ್ಮ ಕರ್ನಾಟಕದ ಹುಡುಗ, ನಾನು ಮಂಗಳೂರು ಹುಡುಗ. ಭದ್ರ ಸ್ಟಾರ್ಟ್ ಆದ. ಚಲೋ, ಇಟ್ ಹೆಲ್ದಿ, ಸ್ಟೇ ಹೆಲ್ದಿ, ಓನ್ಲಿ ಪಾಸಿಟಿವಿಟಿ, ನೋ ನೆಗೆಟಿವಿಟಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್. ಬಾಯ್.